ಶ್ರೀಗುರುಭ್ಯೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಮಸ್ತ ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಸಂಸ್ಕಾರ ಕಾರ್ಯಕ್ರಮದಲ್ಲಿ ನಿತ್ಯದ ವಿಧಿವಿಧಾನಗಳು, ಒಂದು ಗೃಹಣೆಯ ಕರ್ತವ್ಯಗಳನ್ನು ಹೇಳ್ಕೊಂಡು ಬಂದ್ವಿ. ಮಧ್ಯದಲ್ಲಿ ಯಾರ ಪ್ರೇಕ್ಷಕರ ಒಂದು ಅಭಿಮಾನಪೂರ್ವಕವಾದಂಥ ಒತ್ತಾಯಕ್ಕಾಗಿ ಕ್ಷೌರ ವಿಧಾನ ಅಥವಾ ಆಯುಷ್ ಕರ್ಮ, ಹೇರ್ ಕಟಿಂಗ್ ಸಂಬಂಧಪಟ್ಟಂತಹ ಕನಿಷ್ಠ ನಿಯಮಗಳನ್ನು ಹೇಳಿದ್ವಿ. ಇಲ್ಲಿ ಹೇಳ್ತಾ ಇದ್ವಿ, ಒಂದೇ ಮನೆಯ ಅಣ್ಣ ತಮ್ಮೆಂದರು, ತಂದೆ ಮಕ್ಕಳು ಒಂದೇ ದಿವಸ ಕ್ಷೌರ ಮಾಡಿಸ್ಕೊಳ್ತಕ್ಕಂಥದ್ದು ಆಯುಸ್ಸಿಗೆ ತೊಂದರೆ ಬರುತ್ತೆ, ಅದು ಒಳ್ಳೆಯದಲ್ಲ ಅಂತ. ಈ ಆಯುಷ್ ಕರ್ಮ ಅಥವಾ ಕ್ಷೌರದ ವಿಧಾನದಲ್ಲೇನೆ ಬರತಕ್ಕಂಥದ್ದು ಉಗುರು ಕಟ್ ಮಾಡ್ಕೊಳ್ತಕ್ಕಂಥದ್ದು. ನಿಮಗನ್ಸ್ಬೋದು ಉಗುರು ತೆಗೆಯೋದಕ್ಕೂ ಕೂಡ ಶಾಸ್ತ್ರವೇ? ಹೌದು, ಅದು ಕೂಡ ಒಂದು ಶಾಸ್ತ್ರ ಸಂಪ್ರದಾಯಬದ್ಧವಾದ ನಿಯಮದಿಂದ ಮಾಡೋದ್ರಿಂದ ಪರಿಪೂರ್ಣವಾದ ಆರೋಗ್ಯ, ಬ್ರಹ್ಮ ತೇಜಸ್ಸು, ವರ್ಚಸ್ಸು ಹೆಚ್ಚುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ. ನೋಡಿ, ಉಗುರು ತಕ್ಕೊಳ್ತಕ್ಕಂಥದ್ದು, ನಮ್ಮ ಉಗುರನ್ನು ನಾವು ಕಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಂದು ಸಂಕ್ಷಿಪ್ತವಾದ ಕ್ರಿಯೆ, ಕ್ಷುಲ್ಲಕವಾದ ಕ್ರಿಯೆ ಅಂತ ನಿಮಗೆ ಅನಿಸ್ಬೋದು. ಕ್ಷುಲ್ಲಕ ಅಲ್ಲ, ಬಹಳ ಮುಖ್ಯವಾದಂಥ ಕ್ರಿಯೆ ಇದು. ಎಲ್ಲಿ ಅದನ್ನು ತೆಗಿಬಾರದು? ಬಾತ್ರೂಮಿನ ಹೊರತಾಗಿ ಬೇರೆ ಜಾಗದಲ್ಲಿ ಉಗುರನ್ನು ಕಟ್ ಮಾಡ್ಕೊಳ್ತಕ್ಕಂಥದ್ದು ನಿಷಿದ್ಧ. ಬೆಡ್ರೂಮ್ನಲ್ಲಿ ಕೂತ್ಕೊಂಡು, ಬೆಡ್ ಮೇಲೆ ಕೂತ್ಬಿಟ್ಟು ಟಿವಿ ನೋಡ್ತಾನೋ, ಸೋಫಾದ ಮೇಲೆ ಕೂತ್ಕೊಂಡು, ಡ್ರಾಯಿಂಗ್ನಲ್ಲೋ ಉಗುರು ತಕ್ಕೊಳ್ತಕ್ಕಂಥದ್ದು ಅಶಾಸ್ತ್ರೀಯ. ದರಿದ್ರ ಲಕ್ಷ್ಮಿಯನ್ನ, ಅಮಂಗಳ ದೇವತೆಯನ್ನ ಆವಾಹನ ಮಾಡೋದಕ್ಕೆ ಇರತಕ್ಕಂಥ ವಿಧಿವಿಧಾನಗಳಿದು. ಇದರ ಜೊತೆಗೆ ಮನುಷ್ಯನ ದೇಹದಿಂದ ಬಿದ್ದಂತಹ ಕೂದಲು ಮತ್ತು ಉಗುರು ಇದೆರಡು ಒಟ್ಟು ಸೇರಿದರೆ ವಾಮಾಚಾರದ ಪ್ರಕ್ರಿಯೆಯಲ್ಲಿ ಮಾತ್ರ ಉಪಯೋಗಿಸ್ತಕ್ಕಂಥ ವಸ್ತುಗಳದು. ಅದೆರಡು ಒಟ್ಟು ಸೇರಿ ಮನೆ ಒಳಗಡೆ ಇದ್ದರೆ ಅದರಿಂದ ಆ ಮನೆಗೆ ದೊಡ್ಡ ಮಟ್ಟದ ಹಾನಿಯಾಗತ್ತೆ, ವಾಸ್ತು ದೋಷ ಬರುತ್ತೆ, ವಾಸ್ತು ದೇವತೆಗೆ, ಮಂಗಳ ದೇವತೆಗೆ ಅಪಮಾನ ಅದು. ಹಾಗಾಗಿ ಉಗುರು ತೆಗಿತಕ್ಕಂಥ ಜಾಗ ಮನೆಯಿಂದ ಹೊರಗಡೆ, ಪಟ್ಟಣ ಪ್ರದೇಶಗಳಲ್ಲಾದರೂ ಮನೆಯಿಂದ ಹೊರಗಡೆ ಆಗದೇ ಇದ್ದ ಪಕ್ಷದಲ್ಲಿ ಅದನ್ನು ತೆಗಿತಕ್ಕಂಥದ್ದು ಸ್ಥಳ ಬಾತ್ರೂಮ್ನಲ್ಲಿ ಸ್ನಾನಕ್ಕೆ ಮುಂಚೆನೇ ತೆಗಿಬೇಕಾದಂಥದ್ದು. ಅದರ ಹೊರತಾಗಿ ಎಷ್ಟೆಷ್ಟೊತ್ತಿಗೋ, ಸಾಯಂಕಾಲದ ಹೊತ್ತು, ರಾತ್ರಿ ಹೊತ್ತು ಅಥವಾ ಬೆಳಗಿನ ಹೊತ್ತು, ಯಾವುದೋ ಒಂದು ಅವ್ರಿಗೆ ಮನಸ್ಸು ಬಂದ ಹೊತ್ತಿನಲ್ಲಿ, ಮನಸ್ಸು ಬಂದ ಜಾಗದಲ್ಲಿ ಕಟ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಸಂಪ್ರದಾಯಕ್ಕೆ, ಶಾಸ್ತ್ರಕ್ಕೆ, ನಮ್ಮ ಸಂಸ್ಕಾರಕ್ಕೆ ವಿರೋಧವಾದಂಥದ್ದು. ಇದನ್ನೆಲ್ಲ ತಿಳಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಮತ್ತು ಅವಕಾಶ ಇರತಕ್ಕಂಥದ್ದು ಜನನಿಗೆ, ತಾಯಿಗೆ ಮಾತ್ರ. ಆ ಕಾರಣದಿಂದಲೇ ತಾಯಿಯ ಮಹಾಪಾತ್ರ, ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮಾತ್ರ ಹೃದಯದ ಮಹಾಪಾತ್ರ ಅಂತ ನಾವು ಕರೆದ್ವಿ ಅದನ್ನು. ಎಷ್ಟೆಷ್ಟು ಸಣ್ಣ ವಿಚಾರಗಳು, ಆದರೆ ಇದರ ಹಿಂದೆ ಇರತಕ್ಕಂತಹ ಒಂದು ಅದ್ಭುತವಾದ ಶಕ್ತಿ ಬಹಳ ದೊಡ್ಡದು. ಹಾಗಾಗಿ ಆಯುಷ್ ಕರ್ಮದಲ್ಲಿ ಇದು ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಇದಕ್ಕೆ ನೀವು ವಾರವನ್ನು ವಿಶೇಷವಾಗಿ ನೋಡ್ಲಿಕ್ಕೆ ಆಗದೇ ಇದ್ದರೂ ಕೂಡ, ವಾರದ ಯಾವುದೇ ದಿವಸಗಳಲ್ಲಿ ಉಗುರು ತಿಕ್ಕೊಳ್ಳೋದಾದರೂ ಕೂಡ ಅದು ಸ್ನಾನಕ್ಕೆ ಮುಂಚೆ ಪ್ರಾತಃ ಸಮಯವೇ ಆಗಿರಬೇಕೇ ಹೊರತಾಗಿ ಅಪರಾಹ್ನದಲ್ಲಿ, ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ಅಥವಾ ಮಧ್ಯಾಹ್ನ ಮೇಲೋ, ರಾತ್ರಿ ಹೊತ್ತೋ ಬೆಡ್ರೂಮ್ನಲ್ಲೋ ಉಗುರನ್ನು ತಕ್ಕೊಳ್ತಕ್ಕಂಥದ್ದು ನಿಷಿದ್ಧವಾದಂಥದ್ದು, ಶಾಸ್ತ್ರಸಮ್ಮತವಾಗಿದ್ದಲ್ಲ. ಹಾಗೇನೆ ಈಗ ಬನ್ನಿ, ನಾವು ಭೋಜನ ವಿಧಿ ಮಾತಾಡ್ತಾ ಇದ್ವಿ. ಮಧ್ಯದಲ್ಲಿ ಆಯುಷ್ ಕ್ರಮದ ಬಗ್ಗೆ ಪ್ರಶ್ನೆ ಕೇಳಿದ್ರಿಂದ ಹೇಳಬೇಕಾಯಿತು. ಭೋಜನ ವಿಧಿಗೆ ಸಂಬಂಧಪಟ್ಟ ಹಾಗೆ ಪಾದರಕ್ಷೆ ಸಹಿತವಾಗಿ ಊಟ ಮಾಡಬಾರದು. ಹಾಗಂದ ಮಾತ್ರಕ್ಕೆ ನಾವು ಹೊರಗಡೆ ಹೋಟೆಲ್ನಲ್ಲೋ, ಛತ್ರದಲ್ಲೋ, ಇನ್ಯಾವುದೋ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲೋ ಇದ್ದಾಗ ನಾವಲ್ಲಿ ಪಾದರಕ್ಷೆಯನ್ನು ಬಿಚ್ಚಿಟ್ಟು ಕೈಕಾಲು ತೊಳ್ಕೊಂಡು ಬಂದು ಊಟ ಮಾಡ್ತೀವಿ ಅಂತನ್ನುವಂಥ ವ್ಯವಧಾನ, ಅವಕಾಶ, ವ್ಯವಸ್ಥೆಯಲ್ಲಿರೋದಿಲ್ಲ. ಈ ಒಂದು ನಿಯಮಗಳು, ಈ ಒಂದು ಸಂಸ್ಕಾರ ನಿಮ್ಮ ಮನೆ ಒಳಗಡೆ ಇರತ್ತೆ ಹೊರತಾಗಿ ಮನೆ ಹೊರಗಡೆ ಹೋದಾಗ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಕಷ್ಟ ಸಾಧ್ಯವಾಗ್ಬೋದು. ಅದಕ್ಕಾಗಿ ಅಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ, ಆದರೆ ಮನೆ ಒಳಗಡೆ ನಿಮ್ಮ ಎಲ್ಲ ಥರದ ಈ ಸಂಸ್ಕಾರವೂ ಕೂಡ ನಿಮಗಿದ್ದರೆ, ಹೊರಗಡೆ ನೀವು ಅದನ್ನು ಫಾಲೋ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಮೂಲಭೂತವಾಗಿ ಅಡಿಪಾಯ ಗಟ್ಟಿಯಾಗಿರುತ್ತೆ. ಆ ಸಂಸ್ಕಾರ ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ ಇರುತ್ತೆ. ಅದರಿಂದ ಅವರ ವ್ಯಕ್ತಿತ್ವವನ್ನು
ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಮೂಲ ಉದ್ದೇಶ ನಮ್ಮದಿಲ್ಲಿ. ಪಾದರಕ್ಷೆ ಜೊತೆಗೆ ಊಟ ಮಾಡ್ತಕ್ಕಂಥದ್ರಿಂದ ಆರೋಗ್ಯಕ್ಕೆ ಹಾನಿ ಮಾತ್ರ ಅಲ್ಲ, ಅನ್ನ ದೇವತೆಗೆ ನಾವು ಊಟ ಮಾಡಬೇಕಾದ್ರೆ ಹೇಳ್ತಕ್ಕಂಥದ್ದೇ ಬಹಳ ಅದ್ಭುತವಾದಂತಹ ಮಂತ್ರ ನೋಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಆಹಾ, ಎಂಥ ಅದ್ಭುತವಾದಂತಹ ಕಲ್ಪನೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾಶೋ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಎಂತಹ ಅದ್ಭುತವಾದಂಥ ಕಲ್ಪನೆ. ಅಂಥ ಒಂದು ಪವಿತ್ರತೆಯನ್ನು ಕಂಡಂತಹ ಈ ಸಂಸ್ಕಾರದಲ್ಲಿ, ಈ ಸಂಸ್ಕೃತಿಯಲ್ಲಿ ಪಾದರಕ್ಷೆ ಸಹಿತವಾಗಿ ಕಂಠಕೋಪಿನ ಸಹಿತವಾಗಿ ಭೋಜನ ನಿಷಿದ್ಧ. ಅನಾರೋಗ್ಯ ಮಾತ್ರ ಅಲ್ಲ, ನಮ್ಮ ಬುದ್ಧಿ ಕೂಡ ಬೆಳೆಯೋದಿಲ್ಲ, ಅಮಂಗಳತೆ ಉಂಟಾಗತ್ತೆ, ಅನ್ನ ದೇವತೆಗೆ ಅಪಮಾನ, ಅನ್ನ ನಿಂದ್ಯ ತಂದಂತಹ ಸಂಸ್ಕಾರ ನಮ್ಮದು. ಹಾಗಾಗಿ ಅಷ್ಟು ಮಾತ್ರವಲ್ಲ, ದುಷ್ಟ ದೃಶ್ಯಗಳನ್ನು ಗಮನಿಸ್ತಕ್ಕಂಥದ್ದು ಭೋಜನ ಮಾಡಬೇಕಾದ್ರೆ. ಯಾವುದೋ ಟಿವಿ ಹಾಕ್ಕೊಂಡಿದ್ದು ಅಲ್ಲಿ ಏನೇನೋ ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದು, ಆಹಾರ ಬೇಯಿಸಬೇಕಾದ್ರೂ ಮಾಡಬಾರ್ದು ಅಂತ ಹೇಳಿದೆ. ಅದೇ ಥರ ಆಹಾರ ಸೇವನೆ ಮಾಡಬೇಕಾದ್ರೂ ಕೂಡ ಸುಂದರವಾದಂತಹ ಸುಮಧುರವಾದಂತಹ ವಾತಾವರಣವಾಗಿರಬೇಕು. ಸುಶ್ರಾವ್ಯವಾದಂತಹ ಸಂಗೀತವೋ ವೇದಮಂತ್ರವೋ ಸಹಸ್ರನಾಮವೋ ಗೀತೆಯೋ ಅದನ್ನು ಕೇಳ್ತಾ ಇದ್ದು ಊಟ ಮಾಡಬೇಕು. ಅಥವಾ ಬಂಧುಗಳೆಲ್ಲ ಮನೆ ಬದಿಗಳೆಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದು ನಿಯಮವೇ ಹೊರತಾಗಿ ಒಬ್ಬರೇ ಊಟ ಮಾಡೋದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಒಂದು ಮಾತು ಹೇಳ್ತಾರೆ, ಭೂತ ಭೋಜನ, ಪ್ರೇತ ಭೋಜನ, ಭೂತ ಭೋಜನ ಮಾತ್ರವೇ ಒಂಟಿಯಾಗಿ ಕೂತು ಊಟ ಮಾಡ್ತಕ್ಕಂಥದ್ದು. ಇಲ್ಲದೆ ಇದ್ರ ಪಕ್ಷದಲ್ಲಿ ನಾವು ಮನೆಯಲ್ಲಿ ಯಾರಿರ್ತೇವೆ ಎಲ್ಲರೂ ಒಟ್ಟಿಗೆ ಕೂತು ಸಹನೌ ಭುನಕ್ತು ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದೇ ಉತ್ತಮವಾದಂತಹ ಸಂಸ್ಕಾರ. ಎಲ್ಲರೂ ಒಬ್ಬರಿಗೂ ಪರಸ್ಪರ ಕಾದಿದ್ದು, ಎಲ್ಲರೂ ಒಟ್ಟಿಗೆ ಕೂತಿದ್ದು, ಮನಮಂದಿ ಎಲ್ಲ ನಗುತ್ತಾ ನಿಧಾನವಾಗಿ ಅನ್ನದಾತನಿಗೆ ಗೌರವವನ್ನು ಮನಸ್ಸಿನಲ್ಲಿ ಸಮರ್ಪಣೆ ಮಾಡಿ ಕೈ ಮುಗಿದು ಊಟ ಪ್ರಾರಂಭ ಮಾಡಬೇಕಾದ್ದು ಭೋಜನ ವಿಧಿಯ ಪ್ರಪ್ರಥಮವಾದಂತಹ ಕರ್ತವ್ಯ, ಪ್ರಪ್ರಥಮವಾದಂತಹ ಒಂದು ಸಿದ್ಧಾಂತ. ಇನ್ನು ಬಹಳಷ್ಟು ಜನ ಊಟ ಮಾಡಬೇಕಾದ್ರೆ ಪಕ್ಕದಲ್ಲಿ ಟೆಲಿಫೋನ್ ಇಟ್ಕೊಂಡಿರ್ತಕ್ಕಂಥದ್ದು, ಫೋನ್ನಲ್ಲಿ ಅವರದ್ದೇ ಆದಂತಹ ಏನೋ ಒಂದು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ಇನ್ಯಾವುದೋ ಗಹನವಾದ ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ತಲೆಗೆ ಹೀಗೆ ಕೈ ಕೊಟ್ಟು ಊಟ ಮಾಡ್ತಕ್ಕಂಥದ್ದು, ಟೇಬಲ್ ಮೇಲೆ ಎಡದ ಕೈಯನ್ನು ರೆಸ್ಟ್ ಮಾಡಿಬಿಟ್ಟು ತಲೆ ಕೈ ಕೊಟ್ಬಿಟ್ಟು ಊಟ ಮಾಡ್ತಕ್ಕಂಥದ್ದು. ಇದೆಲ್ಲ ದರಿದ್ರ ದೇವತೆಯನ್ನು ಆವಾಹನೆ ಮಾಡಿದಂತೆ. ಊಟ ಮಾಡಬೇಕಾದ್ರೆ ಎಂಥ ಆತರ ಅರ್ಜೆಂಟ್ ಇದ್ರೂ ಕೂಡ ಟೆಲಿಫೋನ್ ಸಂಭಾಷಣೆ ಇದು ಬಹಳಷ್ಟು ಜನ ನಗರ ಪ್ರದೇಶವಾಗ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಇತ್ತೀಚೆಗೆ ಕಂಡು ಬಂದಿರತಕ್ಕಂಥ ಒಂದು ದೊಡ್ಡ ಅಧಃಪತನ. ಊಟ ಮಾಡಬೇಕಾದ್ರೂ ಕೂಡ ಅವರಿಗೆ ಟೆಲಿಫೋನಿಂದ ಬಿಡುಗಡೆ ಇರೋದಿಲ್ಲ. ಏನೋ ವ್ಯವಹಾರವೋ ಅಥವಾ ಇನ್ನೊಂದೇನೋ ಕಾಡ್ ಹರಟೇನೋ ಬಹಳ ನಿಷಿದ್ಧವಾದಂಥದ್ದು. ಆ ಟೆಲಿಫೋನಿಂದ ಬರ್ತಕ್ಕಂತಹ ನೆಗೆಟಿವ್ ವೈಬ್ರೇಷನ್ಸ್ ಏನಿದೆ ಅದು ನಮ್ಮ ಆಹಾರಕ್ಕೆ ಸೇರಿ ನಮ್ಮ ಶರೀರಕ್ಕೆ, ನಮ್ಮ ಬುದ್ಧಿಗೆ ದೊಡ್ಡ ಮಟ್ಟದ ತೊಂದರೆಯನ್ನು ಕೊಡ್ತಕ್ಕಂತಹ ಸಾಧನ ಅದು. ಹಾಗಾಗಿ ಭೋಜನ ಶಾಲೆ ಅಂತ ಮಾಡಿದರು ನಮ್ಮಲ್ಲಿ ಹಿಂದೆ. ಅಂದರೆ ಊಟ ಮಾಡೋದಕ್ಕೆ ಒಂದು ಪ್ರತ್ಯೇಕವಾದ ಸ್ಥಾನ. ಇವತ್ತು ಪಟ್ಟಣ ಪ್ರದೇಶಗಳಲ್ಲಿ ಜಾಗದ ಅಭಾವದಿಂದ ಡ್ರಾಯಿಂಗ್ ರೂಮು ಮತ್ತು ಡೈನಿಂಗ್ ಹಾಲು ಒಂದೇ ಆಗಿರುತ್ತೆ. ಆದಾಗ್ಯೂ ಕೂಡ ನಿರ್ಮಲ ಮನಸ್ಸಿನಿಂದ, ಶಾಂತ ಚಿತ್ತದಿಂದ ನಮ್ಮ ಜಠರಾಗ್ನಿಯ ತೃಪ್ತಿಗಾಗಿ, ಶರೀರದ ಬೆಳವಣಿಗೆಗಾಗಿ, ಸುಖ ಸಂತೃಪ್ತಿಯ ಸಂಕೇತವಾದಂತಹ ಭೋಜನವನ್ನು ಎಲ್ಲರೂ ಕೂತುಬಿಟ್ಟು ನೆಮ್ಮದಿಯಾಗಿ ಊಟ ಮಾಡ್ತಕ್ಕಂಥದ್ದು ಎರಡನೇ ಅತ್ಯವಶ್ಯಕವಾದಂಥದ್ದು. ಮೊನ್ನೆ ಹೇಳಿದೆ, ರೌಂಡ್ ಟೇಬಲ್ ಇರಬಾರ್ದು. ಯಾಕಪ್ಪ ಅಂದರೆ 3 ರೌಂಡ್ ಆಗಿರಬಾರ್ದು. ಏನು, ಒಂದು ತಟ್ಟೆ ರೌಂಡು, ಊಟದ ತಟ್ಟೆ, ಊಟ ಮಾಡ್ತಕ್ಕಂತಹ ಭೋಜನ ಪಾತ್ರೆ, ಟೇಬಲ್ಲು ರೌಂಡು, ಊಟ ಮಾಡ್ತಕ್ಕಂತಹ ಕೆಲವಷ್ಟು ವ್ಯಂಜನಗಳು ಅಂತಂದರೆ ಚಪಾತಿ ಆಗ್ಬೋದು, ದೋಸೆ ರೊಟ್ಟಿ ಆಗ್ಬೋದು, ಅದು ರೌಂಡ್ ಆಗಿರುತ್ತೆ. ಈ 3 ಶೂನ್ಯಾಕೃತಿ ನಿಮ್ಮ ಜೀವನ ಶೂನ್ಯಕ್ಕೆ ತಳ್ಳತ್ತೆ ಅಂತಕ್ಕಂಥದ್ದು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಹಾಗಾಗಿ ಇದರ ಜೊತೆಗೆ ಭೋಜನಕ್ಕೆ ಇಷ್ಟು ವಿಧಿ ಇದ್ದರೆ ಇನ್ನೆಷ್ಟಪ್ಪ ನಮ್ಮ ಮುಂದಿನ ಸಂಸ್ಕಾರ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಸಂಸ್ಕಾರ ನಿತ್ಯ ನಿರಂತರ, ನಮ್ಮ ಜೀವನದ ಅವಿಭಾಜ್ಯ ಅಂಗ. ದಿವಸದ 24 ಗಂಟೆಯೂ ಕೂಡ ಸಂಸ್ಕಾರಯುಕ್ತವಾಗಿ ಬಾಳ್ತಕ್ಕಂಥದ್ದು ನಮ್ಮೆಲ್ಲರ
ನಮ್ಮ ಸುಖಕ್ಕಾಗಿ, ನಮ್ಮ ತೃಪ್ತಿಗಾಗಿ, ನಮ್ಮ ಅಭಿವೃದ್ಧಿಗಾಗಿ ಅತ್ಯವಶ್ಯಕವಾದಂತಹದ್ದು ಈ ಸಂಸ್ಕಾರ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಚರ್ಚೆ ನಮ್ಮ ನಾಳಿನ ಸಂಚಿಕೆಯಲ್ಲಿ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು.